ಸನ್ಮಾನ್ಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಕರ್ನಾಟಕ ರಾಜ್ಯದ ಚತುರ ರಾಜಕಾರಣ, ಯುವಕರ ಪಡೆಯೊಂದಿಗೆ ಅಪಾರ ಬೆಂಬಲಿಗರ ಜನಮನ ಗೆಲ್ಲುವಂಥ ಈಗಾಗಲೇ ಮುಖ್ಯಮಂತ್ರಿಯಂತೆ ಬಿಂಬಿಸಿ ಜನರ ಅಭಿಪ್ರಾಯ ಮುಖಾಂತರ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಬಸವ ಕಲ್ಯಾಣ ಮತ್ತು ಮಸ್ಕಿ ಉಪಚುನಾವಣೆಯ ಸಂಪೂರ್ಣ ಉಸ್ತುವಾರಿಯನ್ನು ಕರ್ನಾಟಕದ ಚಾಣಕ್ಯ ರಾಜಕಾರಣ, ಚತುರ, ತನ್ನ ಅಪಾರ ಪಡೆ ಬೆಂಬಲಿಗರೊಂದಿಗೆ ಮಸ್ಕಿ ಮತ್ತು ಬಸವ ಕಲ್ಯಾಣದ ಉಸ್ತುವಾರಿಯನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರಿಗೆ ವಹಿಸಿದ್ದು, ಅವರು ಯಾವ ರೀತಿ ಅಲ್ಲಿ ರಣತಂತ್ರ ವ್ಯೂಹಗಳನ್ನ ರಚನೆ ಮಾಡಲಿಕ್ಕೆ ಈಗಾಗಲೇ ಅಲ್ಲಿ ಧಾವಿಸಿ ಹೋಗಿದ್ದಾರೆ. ಅಲ್ಲಿ ಪ್ರತಿಯೊಂದು ಸಮಾಜದ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿಕೊಂಡು ಅವರು 3 ಸಾರಿ ಮಂತ್ರಿಗಳಿದ್ದಾಗ ಅಲ್ಲಿಯ ಜನರ ಬೆಂಬಲ ಗಳಿಸಿದ್ದು ಇದು ಒಂದು ಚುನಾವಣೆಯ ಮುಖ್ಯ ಗೆಲುವಲಿಕ್ಕೆ ಒಂದು ಸಂಕೇತ ಆಗುತ್ತದೆ. ಇದರಲ್ಲಿ ಸಫಲ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಯಾವ ರೀತಿ ಅಲ್ಲಿ ರಣತಂತ್ರ ವ್ಯೂಹಗಳನ್ನ ರಚನೆ ಮಾಡ್ತಾರೆ, ವ್ಯೂಹಗಳನ್ನು ಯುವಕರ ಪಡೆಗಳೊಂದಿಗೆ ಅಲ್ಲಿ ಅಪಾರ ಬೆಂಬಲಿಗರು ಸಹಿತ ಅವರ ಅಭಿಮಾನಿಗಳು ಸಹಿತ ಇದ್ದಾರೆ. ಅವರು ಮಸ್ಕಿ ಮತ್ತು ಬಸವ ಕಲ್ಯಾಣದ ಸಂಪೂರ್ಣ ಉಸ್ತುವಾರಿ ಕೆಪಿಸಿಸಿ ಇವತ್ತು ಹೈಕಮಾಂಡ್ ಅವರಿಗೆ ವಹಿಸಿದ್ದು ನಿಜಕ್ಕೂ ಒಂದು ಸ್ವಾಗತಾರ್ಹ. ಅವರ ತಮ್ಮ ಮಾತಿನ ಕಡಿಮೆ ವ್ಯವಸ್ಥೆಯೊಂದಿಗೆ ಅವರು ಯಾವ ರೀತಿಯಲ್ಲಿ ರಣತಂತ್ರ ವ್ಯೂಹ ರಚನೆ ಮಾಡ್ತಾರೆ, ಎಲ್ಲರ ದೃಷ್ಟಿ ಸತೀಶ್ ಜಾರಕಿಹೊಳಿ ಮೇಲೆ. ಅಲ್ಲಿ ಗೆಲುವು ಕಾಂಗ್ರೆಸ್ದ ಬಾವುಟ ಹಾರಿಸುವಲ್ಲಿ ಸಂಪೂರ್ಣ ಸಫಲರಾಗ್ತಾರೆ ಅಂತ ಅಲ್ಲಿಯ ಅಭಿಮಾನಿ ಬಳಗ ಸತೀಶ್ ಜಾರಕಿಹೊಳಿ ಅವರನ್ನು ಈ ಉಸ್ತುವಾರಿ ಕೊಟ್ಟಿದ್ದಕ್ಕೆ ತುಂಬ ಹರ್ಷ ಮತ್ತು ಉಲ್ಲಾಸದಿಂದ ಒಂದು ಸಂತೋಷ ವ್ಯಕ್ತಪಡಿಸಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಅವರು ಅನೇಕ ಸಾಮಾಜಿಕ ಚಟುವಟಿಕೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿಕೊಂಡು ವಾಣಿಜ್ಯ ವ್ಯವಹಾರ ಆಗಲಿ, ಲಾಕ್ಡೌನ್ದಲ್ಲಿ ಫ್ಲಡ್ ಪ್ರವಾಹ ಬಂದಾಗ ಯಾವ ರೀತಿ ಅವರು ತಮ್ಮ ಚಾರಿಟಿ ಮುಖಾಂತರ ಅನೇಕ ಸಮಾಜ ಕಾರ್ಯಗಳನ್ನು ಮಾಡಿ ಯಾವುದೇ ಸದ್ದು ಗದ್ದಲವಿಲ್ಲದೆ ಅವರು ಒಂದು ನೇರ ನುಡಿಯಿಂದ ಹೇಳ್ತಾರೆ, ನೀವು ಗಳಿಸಿದ ಒಂದು 100 ರೂಪಾಯಿಯಲ್ಲಿ 25 ರೂಪಾಯಿ ಚಾರಿಟಿ ಮುಖಾಂತರ ಬಡಬಗ್ಗರಿಗೆ ಮೀಸಲಾಗಿಡಿ, ಅದೇ ನಮ್ಮ ಬುದ್ಧ ಬಸವ ಅಂಬೇಡ್ಕರರ ಸಿದ್ಧಾಂತ ಅಂತ ಸಾರಿ ಹೇಳ್ತಾರೆ. ಈಗ ಬಸವಣ್ಣನ ನಾಡು ಬಸವ ಕಲ್ಯಾಣಕ್ಕೆ ಅವರ ಪಯಣ. ಅಲ್ಲಿ ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತದೊಂದಿಗೆ ಆ ಚುನಾವಣೆ ಗೆಲ್ಲುವುದೇ ನನ್ನ ಗುರಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಅವರ ಅಪಾರ ಪಡೆ ಅಲ್ಲಿ ಈಗಾಗಲೇ ಯಾವ ರೀತಿ ರಣವ್ಯೂಹ ತಂತ್ರಗಳನ್ನ ರಚನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಕಾದು ನೀಡಬೇಕು ವೀಕ್ಷಕರೇ. ಇದು ಇವತ್ತು ಒಂದು 1ನೇ ಸುದ್ದಿ. ಇನ್ನು 2ನೇ ಸುದ್ದಿ ನೋಡಿ, ಮಹತ್ವವಾದ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ರೀತಿ ವಾಮ ಮಾರ್ಗಗಳನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಹಿರಿಯ RSS ಸಿದ್ಧಾಂತವುಳ್ಳ ಹಿರಿಯ ಪ್ರಮುಖರು ತುಂಬ ತಲೆಗೆ ಬೇಸರ ಮತ್ತು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಯಾಕಾದರೂ ನಾವು BJP ಪಕ್ಷಕ್ಕೆ ಬೆಂಬಲ ಕೊಟ್ಟು ಇವತ್ತು ಕರ್ನಾಟಕ ಮತ್ತು ದೇಶದಲ್ಲಿ BJP ತಂದುವಪ್ಪ ಅಂತ ತಲೆಗೆ ಹಣೆಗೆ ಕೈ ಹಚ್ಚಿ ಚಿಂತಾಕ್ರಾಂತರಾಗಿದ್ದಾರೆ. ಯಾಕಂದರೆ ಅಪ್ಪ ಯಡಿಯೂರಪ್ಪ ಮುಖ್ಯಮಂತ್ರಿ ಆಪರೇಷನ್ ಕಮಲ್ ಮಾಡ್ತಾರೆ. ಮಕ್ಕಳು ಅಲ್ಲಿ ನಗರಸಭೆಗಳನ್ನು ಸದಸ್ಯರನ್ನ ಯಮಾರಿಸ್ತಾರೆ. ಯಾವ್ಯಾವ ಖರೀದಿ ಮುಖಾಂತರ ಇವತ್ತು ಶಿವಮೊಗ್ಗದಲ್ಲಿ ಏನಾಗಿದೆ, ವಿಜೇಂದ್ರ ಏನು ಮಾಡ್ತಾ ಇದ್ದಾರೆ, ರಾಘವೇಂದ್ರ ಏನು ಮಾಡ್ತಾ ಇದ್ದಾರೆ, ಇವರು ಕಾಂಗ್ರೆಸ್ಸಿಗರ ಮೇಲೆ ಪ್ರತಿಯೊಂದು ದಾಳಿ ಮುಖಾಂತರ RSS ಅವರು ಹೇಳ್ತಿದ್ರು ವಂಶ ಪರಂಪರೆ ಆಡಳಿತ, ಮೂಲ ಅಪ್ಪ ತಂದೆಗಳ ಪಕ್ಷ ಯಡಿಯೂರಪ್ಪ ಮತ್ತು ಈ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮೇಲೆ ಯಡಿಯೂರಪ್ಪ ಅನೇಕ ಬಾರಿ ಆರೋಪಗಳನ್ನ ಮಾಡ್ತಾ ಇದ್ರು, ಅಪ್ಪ ಮಕ್ಕಳ ಪಕ್ಷ ಅಂತ. ಈಗ ನಿಮ್ಮದು ಯಾವುದು ಪಕ್ಷ ಯಡಿಯೂರಪ್ಪನವರೇ? ನೀವೇ ಇದಕ್ಕೆ ಉತ್ತರ ಕೊಡಬೇಕು. ಕನ್ನಡಿಗರನ್ನ ಕೆರಳಿಸಿದಿರ, ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕಲ್ಪ ವೃಕ್ಷವಾಗುತ್ತದೆ ಅಂತ ಅನೇಕ ಕವಿ ಕಾವ್ಯಗಳಿಂದ ಈ ನಾಡನ್ನ ಕಟ್ಟಿದಂತ ಈ ಕರ್ನಾಟಕದ ಕನ್ನಡಿಗರಿಗೆ ನೀವು ಮೋಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡ್ತೀರಾ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ 1-2 ಕೋಟಿ ರೂಪಾಯಿ ನೀಡ್ತೀರಾ ಅಂದ್ರೆ ಭಿಕ್ಷೆ ಕೊಡೋ ಹಾಗೆ ನೀಡ್ತೀರಾ. 50 ಕೋಟಿ ನೀವು ಮರಾಠಿ ಪ್ರಾಧಿಕಾರಕ್ಕೆ ನೀಡ್ತೀರಾ. ಮರಾಠಿಗರನ್ನ ಗೆಲ್ಲಲಿಕ್ಕೆ ಅಲ್ಲಿ ಬಸವ ಕಲ್ಯಾಣ ಮತ್ತು ಬೆಳಗಾವಿ ಉಪಲೋಕ ಚುನಾವಣೆಯಲ್ಲಿ ನೀವು ಯಾವ ರಣತಂತ್ರ ವ್ಯೂಹವನ್ನು ರಚನೆ ಮಾಡಿದರೆ ಅದು ನಿಮಗೆ ತಿರುಗಬಾಣ ಆಗುವುದು. ಇದು ನೀವು ಓಟಿನ ಆಸೆಗೋಸ್ಕರ ಕನ್ನಡಿಗರನ್ನ ಮರಳು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಇದು ನಿಮಗೆ ತಿರುಗಬಾಣ ಆಗುವುದು. ಅನೇಕ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಕನ್ನಡ ಸಂಘಟನೆಗಳ ಒಕ್ಕೂಟ ಈಗಾಗಲೇ ನಿಮಗೆ ಛೀಮಾರಿ ಹಾಕ್ತಾ ಇದೆ, ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇದೆ. ತಕ್ಷಣ ನಿಮಗೆ ಒಂದಾರಿ ಇದೆ, ಆ ಪ್ರಾಧಿಕಾರ ರದ್ದುಪಡಿಸಬೇಕು. ಕನ್ನಡ ಪ್ರಾಧಿಕಾರಕ್ಕೆ ಅದೇ 50 ಕೋಟಿ ರೂಪಾಯಿ ಅದನ್ನು ಮೀಸಲಿಡಬೇಕು. ಕನ್ನಡ ಗಡಿ ಅಭಿವೃದ್ಧಿಗಾಗಿ, ಕನ್ನಡ ಮಕ್ಕಳಿಗಾಗಿ, ಕನ್ನಡ ಶಾಲೆಗಳಿಗಾಗಿ
ಯಾವ ವ್ಯವಸ್ಥೆ ಮಾಡಿದಾರ ಅದಕ್ಕೆ ನೀವು ಇವತ್ತು ಘೋಷಣೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ. ಇದು ಇವತ್ತಿನ ಮಹತ್ವದ ಸುದ್ದಿ. ಇದೊಂದು ವಿಶೇಷ ಸುದ್ದಿ ವೀಕ್ಷಕರೇ. 21ನೇ ಶತಮಾನದ ಮಹಾನಾಯಕರಾಗಿ ಆದರ್ಶ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ರಾಜಕೀಯ ರಂಗದಲ್ಲಿ ಮಿನುಗುತ್ತಿರುವ ಸಾಮಾಜಿಕ ಚಟುವಟಿಕೆಯಲ್ಲಿ 90% ಇದ್ದರೆ ರಾಜಕೀಯದ ಯಾವುದೇ ದೊಡ್ಡ ಹುದ್ದೆಗಳ ಆಸೆ ಆಕಾಂಕ್ಷೆ ಹೊಂದಿಲ್ಲದ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಹೊರಹೊಮ್ಮುತ್ತಿದ್ದಾರೆ. ಅಂದರೆ ಸಣ್ಣ ವಯಸ್ಸು ಇನ್ನೂ ಉನ್ನತ ಸ್ಥಾನಕ್ಕೆ ಏರುವಂಥ ಒಂದು ಪ್ರತಿಭಾವಂತರ ಪಡೆಗಳನ್ನೇ ನಿರ್ಮಿಸುತ್ತಿರುವಂಥ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಅಂಬೇಡ್ಕರರ ತತ್ವ ಸಿದ್ಧಾಂತದ ಜೊತೆಗೆ ಒಂದು ಆರ್ಟ್ ಚಿತ್ರವನ್ನು ತಯಾರು ಮಾಡಿದ್ದಾರೆ. ಆನಂದ್ ಪಾಟೀಲ್ ಅವರು ಆ ಚಿತ್ರವನ್ನು ಇವತ್ತು ನಮ್ಮ ನಂಬರ್ 1 ದರ್ಶನದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಅದನ್ನು ನೋಡಿ, ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಆ ಆದರ್ಶ ತತ್ವ ಸಿದ್ಧಾಂತ ಇದ್ದರೆ ಮಾತ್ರ ಒಂದು ಗುರಿ ತಲುಪಬಹುದು. ಶೋಷಿತರ ಜನಾಂಗದ ಪರವಾಗಿ ಯಾವಾಗಲೂ ಸತೀಶ್ ಜಾರಕಿಹೊಳಿ ತಮ್ಮ ಕೂಗನ್ನು ರಾಜ್ಯಾದ್ಯಂತ ಎಬ್ಬಿಸುತ್ತಿರುವುದು ನೀವು ಈಗಾಗಲೇ ನೋಡಿರಬಹುದು. ಅವರ ಅನೇಕ ಗಮನಾರ್ಹ ಕಾರ್ಯಗಳನ್ನು ಸಹಿತ ತಾವು ನೀವು ಅನೇಕ ಬಾರಿ ಅನೇಕ ಸಾಮಾಜಿಕ ಚಟುವಟಿಕೆ ಶೈಕ್ಷಣಿಕವಾಗಲಿ ರೋಗ ರುಜಿನಗಳ ಒಂದು ನಿವಾರಣೆಗಾಗಿ ಅವರು ಮಾಡಿದಂಥ ಅನೇಕ ಮಹತ್ ಕಾರ್ಯಗಳನ್ನು ತಾವು ನೋಡಿರಬಹುದು ವೀಕ್ಷಕರೇ. ನೀವು ಈ 3 ಸುದ್ದಿಗಳನ್ನು ಬಹಳ ಚೆನ್ನಾಗಿ ನೋಡಿ ವೀಕ್ಷಕರೇ. ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ, ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮಸ್ಕಿ ಮತ್ತು ಬಸವ ಕಲ್ಯಾಣದತ್ತ ದಾಪಗಾಲು ಹಾಕ್ತಾ ಇದ್ದಾರೆ. ಇಲ್ಲಿ BJP ಅವರು ಯಾವ ರೀತಿ ಮಕ್ಕಳನ್ನು ತಾವು ತಮ್ಮ ನಗರಸಭೆ ಸದಸ್ಯರನ್ನೇ ಮಾರಿಸ್ತಾ ಇದ್ದಾರೆ. ತಂದೆ ನೋಡಿದರೆ ಆಪರೇಷನ್ ಕಮಲ್ ದಾರಿ ತುಳಿತಾ ಇದ್ದಾರೆ. ಇವೆಲ್ಲವನ್ನ ನೋಡಿದರೆ ನೀವು ಯಾರ ಮೇಲೆ ಆರೋಪ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರತಿ ಆರೋಪಗಳನ್ನು ಹಿಂತೆಗೆದುಕೊಳ್ಳಬೇಕಾಗತ್ತೆ. ಅದು ಶಿವಮೊಗ್ಗದಲ್ಲಿ ಯಾವ ರೀತಿ ರಾಘವೇಂದ್ರ ಅವರು ಈ ಸದಸ್ಯರನ್ನ ಕಬ್ಜಾ ಮಾಡಿದ್ದು, ಅದರಲ್ಲಿ ಅಸಹ್ಯ ಪಟ್ಟಿದ್ದು ಸಹಿತ ವಿರೋಧಿ ಪಕ್ಷ ಕಾಂಗ್ರೆಸ್ನವರು ಏನು ಮಾತಾಡಿದ್ದಾರೆ ಅದರ ಸಂಪೂರ್ಣ ವಿಡಿಯೋ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡಿ. ಇಂಥ ಅದ್ಭುತ ಸುದ್ದಿಗಳಿಗೆ ನೀವು ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ದಲ್ಲಿ ಬೆಲ್ ಬಟನ್ ಆನ್ ಮಾಡಿ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ. ನೂತನವಾಗಿ ಆಯ್ಕೆಯಾದಂತ ಪುರಸಭಾ ಸದಸ್ಯ ಕಾಂಗ್ರೆಸ್ನ ಚುನಾಯಿತ ಪ್ರತಿನಿಧಿಗಳಿಗೆ ರಾಜೀನಾಮೆ ಕೊಡ್ತಿರೋ ಬಿಜೆಪಿಯವರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ರಾಜೀನಾಮೆ ಕೊಡ್ತಿರೋ ಬಿಜೆಪಿಯವರಿಗೆ ಕಾನೂನು ಬಾಹಿರ ಚುನಾಯಿತ ಪ್ರತಿನಿಧಿಗಳು ಗೆದ್ದಿದ್ದ ಕಾಂಗ್ರೆಸ್ ಈ ಟೌನಲ್ಲಿ ಜನಾದೇಶ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಪುರಸಭಾ ಸದಸ್ಯರನ್ನ ರೆಸಾರ್ಟ್ ಜೀವನ ಮಾಡೋ ಅವಕಾಶತೆ ನಿಮಗೇನಿತ್ತು? ಕೇವಲ 8 ಸೀಟ್ ಗೆದ್ದವ್ರು ನಿಮಗೆ ನೈತಿಕತೆ ಇದೆ, ಅಧಿಕಾರ ಮಾಡೋದಿಲ್ಲ. ನಿಮಗೆ ಜನಾದೇಶ ಇದೆಯಾ? ಭ್ರಷ್ಟ ಸರ್ಕಾರ ರೂಲ್ಸ್ ಇದೆ. 16 ಜನ ಕೊಟ್ಟಿರೋಂಥ ರಾಜೀನಾಮೆನ ಇವತ್ತು ಅಧಿಕಾರ ಹಿಡಿದಿದ್ದೀರಿ ರಾಜ್ಯದಲ್ಲೂ. ಇಲ್ಲಿ ಕೇವಲವಾಗಿ ನಮಗೆ ಬಿಡ್ಕೊಡ್ಬೋದಿತ್ತು. 8 ಸೀಟನ್ನ ನಿಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಈ ಟೌನಿನ ಜನ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಿತ್ತು, ನಮಗೆ ಅವಕಾಶ ಕೊಡ್ಬೇಕಿತ್ತು. ಈ ನಗರ ಜನಗಳೇ ಆದೇಶ ಕೊಟ್ಟಿದ್ರು. ಅದಕ್ಕೆ ಜನ ಆದೇಶ ಯಾಕೆ ತಿರಸ್ಕಾರ ಮಾಡಿ? ಜನ ಆದೇಶ ತಿರಸ್ಕಾರ ಮಾಡಿ ನಮ್ಮ ಕೌನ್ಸಿಲರ್ಗಳನ್ನ ಒಡ್ಡಾಟ ಇದ್ದೀರಿ. ನೀವು ಫೋನ್ ಮಾಡೋದು ಯಾಕೆ? ಅವ್ರನ್ನ ರೆಸಾರ್ಟ್ ಸಿ ತಗೊಂಡು ಹೋಗಿರೋದು ಯಾಕೆ?